ಜನವರಿ 16ರಲ್ಲಿ ಬೆಳಗಾವಿಯ ಅರಣ್ಯದಲ್ಲಿ ಒಂದು ರೇಪ್. ಜನವರಿ 31ರಲ್ಲಿ ಮಂಡ್ಯದ ಶಾಲೆಯ ಆವರಣದಲ್ಲಿ ಒಂದು ರೇಪ್. ಫೆಬ್ರವರಿ 26ರಲ್ಲಿ ಹಾಸನದ ಬುದ್ಧಿಮಾಂದ್ಯ ಹೆಣ್ಣು ಮಗುವಿನ ಮೇಲೆ ಒಂದು ರೇಪ್. ಅದೇ ದಿನ ರಾಯಚೂರಲ್ಲಿ 2ನೇ ತರಗತಿಯ ಹೆಣ್ಣು ಮಕ್ಕಳ ಮೇಲೆ ಅದೇನೆ. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಮಾಡಿದ್ದು ಅದೇನೆ. ವೀಕ್ಷಕರೇ, ದಶರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈವರೆಗೂ ಹೇಳಿದ್ದ ಕೇಸ್ಗಳು ಯಾವತ್ತೋ ನಡೆದವಲ್ಲ. ಜನವರಿ ಫೆಬ್ರವರಿ ಕಳೆದ 2 ತಿಂಗಳಲ್ಲಿ ನಡೆದಂತಹ ಕೇವಲ 5 ಅತ್ಯಾಚಾರ ಪ್ರಕರಣಗಳು. ಇವನ್ನ ಬಿಟ್ಟು ಇನ್ನೂ ಲಿಸ್ಟು ಬಹಳ ದೊಡ್ಡದೇ ಇದೆ. ಒಂದೊಂದನ್ನೇ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಕೇಸ್ ನಂಬರ್ 1, ಬೆಳಗಾವಿ ಅರಣ್ಯದಲ್ಲಿ ಜನವರಿ 16, 2025 ಇಬ್ಬರು 17 ವರ್ಷದ ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿರ್ತಾರೆ. ಇಬ್ಬರು ಬಾಲಕಿಯರನ್ನು ಕಾರಿನಲ್ಲಿ ಕಾಡಿನ ಮಧ್ಯ ಕರ್ಕೊಂಡೋಗಿ ಈ ಕೃತ್ಯವನ್ನು ಎಸಗಿರ್ತಾರೆ. ಮಾಡೋದಷ್ಟೇ ಅಲ್ಲ, ಕ್ಯಾಮ್ರಾದಲ್ಲಿ ಇದನ್ನು ಸೆರೆ ಹಿಡಿದು ಅವರಿಬ್ಬರಿಗೂ ಬ್ಲ್ಯಾಕ್ ಮೇಲ್ ಕೂಡ ಮಾಡಿರ್ತಾರೆ. ಸದ್ಯ ಇದರಲ್ಲಿ 3 ಜನ ಆರೋಪಿಗಳು ಸಿಕ್ಕಾಕೊಂಡಿದ್ದಾರೆ. ಕೇಸ್ ನಂಬರ್ 2, ಮಂಡ್ಯದ ಶಾಲಾ ಆವರಣದಲ್ಲಿ ಜನವರಿ 31, 2025 8 ವರ್ಷದ ಚಿಕ್ಕ ವಯಸ್ಸಿನ ಬಾಲಕಿಯ ಮೇಲೆ ನಿರ್ದಯವಾಗಿ 3 ಜನ ಸೇರಿಕೊಂಡು ಅತ್ಯಾಚಾರವನ್ನು ಮಾಡಿರ್ತಾರೆ. ಈ ಪ್ರಕರಣ 2 ದಿನದ ನಂತರ ಬೆಳಕಿಗೆ ಬರುತ್ತೆ. ಆ ಮಗುವಿಗೆ ತುಂಬ ಹೊಟ್ಟೆ ನೋವು ಕಾಣಿಸ್ಕೊಂಡು ರಕ್ತಸ್ರಾವ ಆದಾಗ ತಾಯಿಯ ಹತ್ತಿರ ಮಗು ಹೇಳ್ಕೊಂಡಾಗ ಈ ಪ್ರಕರಣ ಬಯಲಿಗೆ ಬರುತ್ತೆ. ಇದರ ವಿರುದ್ಧ ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ. ಆಟದ ಮೈದಾನದಲ್ಲಿ ಮನೆ ಹತ್ತಿರವೇ ಇದ್ದಂತಹ ಮಗುವಿಗೆ ಚಾಕ್ಲೇಟ್ನ ಆಸೆ ತೋರಿಸಿ ಶಾಲೆಗೆ ಆ ಹುಡುಗಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಈ ಕೃತ್ಯವನ್ನು ಎಸಗಿರ್ತಾರೆ. ಕೇಸ್ ನಂಬರ್ 3, ಹಾಸನದಲ್ಲಿ ಫೆಬ್ರವರಿ 26, 2025 ಬುದ್ಧಿಮಾಂದ್ಯ ಹೆಣ್ಮಗುವನ್ನು ಮನೆಯಲ್ಲೇ ಬಿಟ್ಟು ಮನೆಯವರೆಲ್ಲ ಫಂಕ್ಷನ್ನಿಗೆ ಅಂತ ಹೋಗಿದ್ದಾಗ ಪಕ್ಕದ ಮನೆಯವನೇ ಆದಂತಹ ವ್ಯಕ್ತಿ ಆ ಮಗುವಿಗೆ ಚಾಕ್ಲೇಟ್ ಆಸೆ ತೋರಿಸಿ ಆ ಮಗುವಿನ ಮೇಲೆ ಅತ್ಯಾಚಾರವನ್ನು ಮಾಡಿರ್ತಾನೆ. ತದನಂತರ ಇದು ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಬೆಳಕಿಗೆ ಬರುತ್ತೆ. ಆ ವ್ಯಕ್ತಿ ಈಗ ಸದ್ಯ ಪರಾರಿಯಾಗಿದ್ದಾನೆ. ಕೇಸ್ ನಂಬರ್ 4, ರಾಯಚೂರಲ್ಲಿ ಅದೇ ದಿನ ಅಂದರೆ ಫೆಬ್ರವರಿ 26, 2025 ಇಬ್ಬರು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಮಾಡಿರ್ತಾರೆ. ಅದರಲ್ಲಿ ಒಬ್ಬಳು ಬುದ್ಧಿಮಾಂದ್ಯ ಹುಡುಗಿ. ಇವರು ಶಾಲೆಯಿಂದ ಬರುವಾಗ ಆ ಮಕ್ಕಳನ್ನು ಹೊತ್ತೊಯ್ದು ಈ ಕೃತ್ಯವನ್ನು ಎಸಗಿರ್ತಾರೆ. ಕೇಸ್ ನಂಬರ್ 5, ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ನೀವೆಲ್ಲ ಶಾಕ್ ಆಗ್ಬೋದು. ಫೆಬ್ರವರಿ 25, 2025 ಬೊಮ್ಮನಹಳ್ಳಿಯ ಪೊಲೀಸ್ ಠಾಣೆಯಲ್ಲೇ ನಡೆದಂತಹ ಘಟನೆ ಇದು. 17 ವರ್ಷದ ಬಾಲಕಿಯ ಜೊತೆ ಪಕ್ಕದ ಮನೆಯವನೇ ಸಲಿಗೆಯಿಂದ ಇದ್ದು ಅವಳಿಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಅವಳ ಮೇಲೆ ಈ ಕೃತ್ಯವನ್ನು ಮಾಡಿರ್ತಾನೆ. ಇದ್ರ ವಿರುದ್ಧ ಆ ಹುಡುಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಅಂದು ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿನ ಕಾನ್ಸ್ಟೇಬಲ್ ಕೂಡ ಅವಳಿಗೆ ಸಹಾಯ ಮಾಡೋ ನೆಪದಲ್ಲಿ ಮತ್ತದೇ ಕೃತ್ಯವನ್ನು ಮಾಡ್ತಾನೆ. ಈಗ ಅವರಿಬ್ಬರನ್ನೂ ಜೈಲಿಗೆ ಹಾಕಿದ್ದಾರೆ. ಇಷ್ಟಲ್ಲದೆ ಮೊನ್ನೆ ಕೂಡ ಗದಗ್ ಡಿಸ್ಟ್ರಿಕ್ಟಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಹೀಗೆ ಅತ್ಯಾಚಾರ ಅನ್ನೋದು ಈ ದೇಶವನ್ನು, ಈ ರಾಜ್ಯವನ್ನು ಬಿಟ್ಟು ಬಿಡ್ದಂಗೆ ಕಾಡ್ತಾ ಇದೆ. ಇವತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ಜನ ಸೌಜನ್ಯ ಪ್ರಕರಣದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಕಾನೂನಿನಲ್ಲಿ ಸೌಜನ್ಯಗೆ ನ್ಯಾಯ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸೌಜನ್ಯಾಳಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕಂದ್ರೆ ಇಂತಹ ಅತ್ಯಾಚಾರ ಪ್ರಕರಣಗಳು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗಬೇಕು, ನಿಂತೇ ಹೋಗಬೇಕು. ಆಗ ಮಾತ್ರ ಸೌಜನ್ಯಾಳಿಗೆ ಅಲ್ಲದೆ ಅತ್ಯಾಚಾರಕ್ಕೆ ಒಳಗಾದಂತಹ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತೆ. ನಾವೆಲ್ಲರೂ ಈ ನಿಟ್ಟಿನಲ್ಲಿ ಹೋರಾಡಬೇಕಾಗಿದೆ. ಕೇವಲ ಮನೆಯಲ್ಲೇ ಕುಂತು ವಿಡಿಯೋಗಳನ್ನು ಶೇರ್ ಮಾಡಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಪೋಸ್ಟನ್ನು ಹಾಕ್ಕೊಂಡು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಫೋಟೋಗಳನ್ನು ಶೇರ್ ಮಾಡೋದರಿಂದ ಯಾವ ಹೆಣ್ಮಕ್ಳಿಗೂ ನ್ಯಾಯ ಸಿಗಲ್ಲ. ಜನರು ಬೀದಿಗೆ ಬರಬೇಕು, ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು. ಕನಿಷ್ಠ ಪಕ್ಷ ತಮ್ಮ ತಮ್ಮ ತಾಲೂಕು ಡಿಸ್ಟ್ರಿಕ್ಟ್ಗಳಲ್ಲಿ ಒಂದೊಂದು ಅರ್ಜಿಗಳನ್ನಾದರೂ ಕೊಟ್ಟು
ಇಂತಹ ಅತ್ಯಾಚಾರ ಪ್ರಕರಣಗಳ ವಿರುದ್ಧ ಧ್ವನಿ ಎತ್ತಿ